ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಉದ್ಘಾಟನಾ ಪಂದ್ಯ, ನಕಲಿ ಟಿಕೆಟ್ ಕ್ಯೂಆರ್ ಕೋಡ್ಗಳ ಮೇಲೆ ಪೊಲೀಸರ ಕಣ್ಣಿದೆ ಈ ಸಾಲಿ. ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಪಂದ್ಯ ಉದ್ಘಾಟನೆಯಾಗುತ್ತೆ. ನಕಲಿ ಟಿಕೆಟ್ ಕ್ಯೂಆರ್ ಕೋಡ್ಗಳ ಮೇಲೆ ಪೊಲೀಸರ ಹದ್ದಿನ ಕಣ್ಣಿದೆ. ಪ್ರತಿ ವರ್ಷ ಮಾರಾಟವಾಗ್ತಿದ್ದಂತಹ ನಕಲಿ ಟಿಕೆಟ್ಗಳು ಆದ್ರೆ ಈ ಸತಿ ಅದಕ್ಕೆ ಬ್ರೇಕ್ ಹಾಕೋಕೆ ಮುಂದಾಗಿದ್ದಾರೆ. ಅದಕ್ಕಾಗಿ ಆನ್ಲೈನ್ ನಲ್ಲಿ ಮಾತ್ರ ಟಿಕೆಟ್ ಮಾರಾಟ ಅನ್ನುವಂಥದ್ದು. ಈ ಬಾರಿ ಆನ್ಲೈನ್ ಟಿಕೆಟ್ ನಕಲು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಕಲಿ ಟಿಕೆಟ್ ಕ್ಯೂಆರ್ ಕೋಡ್ಗಳ ಮೇಲೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ, ಕಣ್ಣಿಟ್ಟಿದೆ. ಟಿಕೆಟ್ ಇದ್ದವರಿಗೆ ಮಾತ್ರ ಸ್ಟೇಡಿಯಂಗೆ ಎಂಟ್ರಿ ಇರುತ್ತೆ. ಸುಖಾಸುಮ್ನೆ ಸ್ಟೇಡಿಯಂ ಹತ್ರ ಬರುವವರಿಗೆ ಶಾಕ್. ಅದು ಇದು ಅಂತ ಬಂದ್ರೆ ಸೀದಾ ಪೊಲೀಸ್ ಠಾಣೆಗೆ. ಸ್ಟೇಡಿಯಂ ಬಳಿ ಭದ್ರತೆ ಹೆಚ್ಚಳ ಮಾಡಿರುವಂತಹ ಪೊಲೀಸರು. ಕೇಂದ್ರ ವಿಭಾಗ ಡಿಸಿಪಿ ಅಕ್ಷಯ್ ಮಚೀಂದ್ರ ನೇತೃತ್ವದಲ್ಲಿ ಭದ್ರತೆ. 2 ಕಮಾಂಡ್ ಸೆಂಟರ್ಗಳನ್ನು ರಚನೆ ಮಾಡಿದ್ದಾರೆ ಪೊಲೀಸರು. ಒಂದು ಕಮಾಂಡ್ ಸೆಂಟರ್ ಸ್ಟೇಡಿಯಂ ಬಳಿ ಇರಲಿದೆ. ಮತ್ತೊಂದು ಪೊಲೀಸ್ ಆಯುಕ್ತರ ಕಚೇರಿಯಿಂದ ಮಾನಿಟರ್ ಆಗುತ್ತೆ. ಐಪಿಎಲ್ ಪಂದ್ಯ ಉದ್ಘಾಟನೆಯಾಗುತ್ತೆ. ನಕಲಿ ಟಿಕೆಟ್ ಕ್ಯೂಆರ್ ಕೋಡ್ಗಳ ಮೇಲೆ ಪೊಲೀಸರು ಕಂಡಿಟ್ಟಿದ್ದಾರೆ. ಪ್ರತಿ ವರ್ಷವೂ ನಕಲಿ ಟಿಕೆಟ್ಗಳು ಹಾವಳಿ ಜಾಸ್ತಿ ಆಗಿದೆ. ಅದಕ್ಕಾಗಿ ಆನ್ಲೈನ್ ನಲ್ಲಿ ಟಿಕೆಟ್ ಮಾತ್ರ ಸಿಗತ್ತೆ ಅನ್ನುವಂಥದ್ದಿದ್ರೂ ಕೂಡ ಅದನ್ನು ಕೂಡ ನಕಲು ಮಾಡೋಕೆ ಕ್ಯೂಆರ್ ಕೋಡ್ಗಳನ್ನ ನಕಲು ಮಾಡಿ ಪೊಲೀಸರಿಂದ ಕಣ್ತಪ್ಪಿಸಿಕೊಳ್ಳೋಕೆ ಕುತಂತ್ರಗಳು ನಡೆಯುತ್ತೆ. ಆದ್ರೆ ಈ ಬಾರಿ ಅದಕ್ಕೂ ಕೂಡ ಬ್ರೇಕ್ ಹಾಕುವಂತ ಸಾಧ್ಯತೆ ಇದೆ. ಅಲರ್ಟ್ ಆಗಿದ್ದಾರೆ ಪೊಲೀಸರು. ಟಿಕೆಟ್ ಇದ್ದವರಿಗೆ ಮಾತ್ರ ಸ್ಟೇಡಿಯಂಗೆ ಎಂಟ್ರಿ ಇರುತ್ತೆ. ಸುಖಾಸುಮ್ನೆ ಸ್ಟೇಡಿಯಂ ಹತ್ರ ಬಂದವರಿಗೆ ಶಾಕ್ ಫಿಕ್ಸ್. ಅದು ಇದು ಅಂತ ಬಂದ್ರೆ ಸೀದಾ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಸ್ಟೇಡಿಯಂ ಬಳಿ ಭದ್ರತೆಯನ್ನ ಹೆಚ್ಚು ಮಾಡಿದ್ದಾರೆ ಪೊಲೀಸರು. ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಮಚೀಂದ್ರ ನೇತೃತ್ವದಲ್ಲಿ ಭದ್ರತೆ. 2 ಕಮಾಂಡ್ ಸೆಂಟರ್ಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಕಮಾಂಡ್ ಸೆಂಟರ್ ಸ್ಟೇಡಿಯಂ ಬಳಿ ಇರುತ್ತೆ, ಅಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮತ್ತೊಂದು ಪೊಲೀಸ್ ಆಯುಕ್ತರ ಕಚೇರಿಯಿಂದ ಮಾನಿಟರ್ ಆಗುತ್ತೆ. ಒಟ್ಟಾರೆ ಯಾವ ಅವಘಡಗಳು ನಡೀಬಾರದು ಮತ್ತು ಎಷ್ಟು ಹೆಚ್ಚಿನ ಭದ್ರತೆಯನ್ನ ಕೊಡೋಕೆ ಸಾಧ್ಯವಾಗುತ್ತೋ ಎಲ್ಲಾ ನಿಟ್ಟಿನಲ್ಲಿ ಈ ಬಾರಿ ಪೊಲೀಸರು ಅಲರ್ಟ್ ಆಗಿರುವಂತದ್ದು, ಎಚ್ಚೆತ್ತುಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಒಂದು ಟಿಕೆಟ್ ಮಾರಾಟದಲ್ಲಿ ಅಕ್ರಮವಾಗಬಹುದು, ನಕಲಿ ಟಿಕೆಟ್ಗಳ ಹಾವಳಿ ಹೆಚ್ಚಾಗಬಹುದು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಆನ್ಲೈನ್ ಇಂದ ಏನು ಬೇಕೋ ಆ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ನಕಲಿ ಟಿಕೆಟ್ ಕ್ಯೂಆರ್ ಕೋಡ್ಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಪ್ರತಿ ವರ್ಷವೂ ಕೂಡ ನಕಲಿ ಟಿಕೆಟ್ಗಳ ಹಾವಳಿ ಜಾಸ್ತಿ ಆಗ್ತಾನೆ ಇದೆ. ಆ ಕಾರಣಕ್ಕಾಗಿ ಆನ್ಲೈನ್ ಅಲ್ಲಿ ಮಾತ್ರ ಟಿಕೆಟ್ ಅನ್ನುವಂಥದ್ದು, ಅದರಲ್ಲಿಯೂ ಕೂಡ ಆನ್ಲೈನ್ ಟಿಕೆಟ್ಗಳನ್ನು ಖರೀದಿ ನಕಲು ಮಾಡುವಂತಹ ಸಾಧ್ಯತೆ ಇರೋ ಕಾರಣದಿಂದ ಅಲ್ಲಿ ಬ್ರೇಕ್ ಹಾಕೋದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಅಲರ್ಟ್ ಆಗಿ ಕೆಲಸ ಮಾಡ್ತಿದೆ ಪೊಲೀಸ್ ಇಲಾಖೆ. ಇನ್ನು ಟಿಕೆಟ್ ಆನ್ಲೈನ್ ಟಿಕೆಟ್ ಖರೀದಿ ಯಾರು ಮಾಡಿರ್ತಾರೋ ಆ ಟಿಕೆಟ್ ತೋರಿಸಿದ್ರೆ ಮಾತ್ರ ಸ್ಟೇಡಿಯಂ ಒಳಗೆ ಎಂಟ್ರಿ ಇರುತ್ತೆ. ಸುಮ್ಮನೆ ಯಾರು ಬೇಕೋ ಅವರು ಸ್ಟೇಡಿಯಂಗೆ ಬರಕ್ಕಾಗಲ್ಲ. ಹಾಗೆ ಏನಾದ್ರೂ ಸ್ಟೇಡಿಯಂ ಸುತ್ತಮುತ್ತ ಅದು ಇದು ಅಂತ ಕಾರಣ ಹೇಳ್ಕೊಂಡು ಬಂದ್ರೆ ಸೀದಾ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಸ್ಟೇಡಿಯಂ ಬಳಿ ಭದ್ರತೆ ಹೆಚ್ಚು ಮಾಡುವಂತಹ ಕಾರಣ ಎಲ್ಲಾ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಮಚೀಂದ್ರ ನೇತೃತ್ವದಲ್ಲಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಒಟ್ಟಲ್ಲಿ 2 ಕಮಾಂಡರ್ ಸೆಂಟರ್ಗಳು ಕೆಲಸ ಮಾಡುತ್ತೆ. ಕಮಾಂಡ್ ಸೆಂಟರ್ ಒಂದು ಸ್ಟೇಡಿಯಂ ಬಳಿ ಇರುತ್ತೆ, ಮತ್ತೊಂದು ಪೊಲೀಸ್ ಆಯುಕ್ತರ ಕಚೇರಿಯಿಂದಲೇ ಮಾನಿಟರ್ ಆಗುತ್ತೆ. ಹಿಂದೆ ಆದಂತಹ ಎಲ್ಲ ಅವಘಡಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಬಾರಿ ಯಾವ ಅವಘಡಗಳು ನಡೀಬಾರದು ಅನ್ನೋ ದೃಷ್ಟಿಯಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಅರುಣ್. ಎಸ್ ಅರುಣ್, ಈ ಬಾರಿಯ ತಯಾರಿ ಹೇಗಿದೆ? ಪೊಲೀಸರು ಮತ್ತೆ ಯಾವೆಲ್ಲ ಕ್ರಮಗಳನ್ನ ಭದ್ರತೆ ದೃಷ್ಟಿಯಿಂದ ಇರಬಹುದು ಮತ್ತು ಟಿಕೆಟ್ಗಳ ಮಾರಾಟದ ದೃಷ್ಟಿಯಿಂದ ಇರಬಹುದು, ಏನು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ? ಮಂಜರಿ, ಏನಂದ್ರೆ ಈಗಾಗಲೇ IPL 19ನೇ ಆವೃತ್ತಿಗೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳು ಆಗಿರುವಂತದ್ದು. ಅದ್ರ ಜೊತೆಗೆ ಪೊಲೀಸರು ಸಹ ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತೆ. ಯಾಕಂದ್ರೆ ಕಳೆದ ಬಾರಿ ಆದಂತ ದುರಂತ ಮತ್ತೆ ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ 2-3 ಬಾರಿ ಮಾಕ್ ಡ್ರಿಲ್ ಅನ್ನು ಸಹ ಪೊಲೀಸರು ಮಾಡಿರುವಂತದ್ದು. KSC ಇರ್ಬೋದು ಮತ್ತೆ RCB ಏನು ಗೂಡಿ ಏನು ಕೆಲವೊಂದಷ್ಟು ಮಾಕ್ ಡ್ರಿಲ್ ಅನ್ನ ಮಾಡಿರುವಂತದ್ದು. ಮತ್ತೆ ಸ್ಟೇಡಿಯಂಗೆ ಈಗಾಗಲೇ ಒಂದು ಎಲ್ಲಾ ರೀತಿಯ ಗೇಟ್ ಗಳನ್ನ, ಯಾಕಂದ್ರೆ ಕಳೆದ ಬಾರಿ ಏನು ಗೇಟ್ ಗಳಿಂದ ದುರಂತ ಆಯ್ತು, ಅದರಿಂದ ಏನು ಒಂದು ಕುನ್ನಾ ವರದಿಯ ಅನುಷ್ಠಾನದ ಮೇರೆಗೆ ಈಗ ಗೇಟ್ ಗಳನ್ನ ಸಹ ಹೆಚ್ಚಳ ಮಾಡಿರುವಂತದ್ದು. ಮತ್ತೆ ಅದು ದೊಡ್ಡದಾಗಿ ಮಾಡಿರುವಂತದ್ದು. ಗೇಟ್ ಗಳ ಸಂಖ್ಯೆ ಮಾಡಿರೋದ್ರ ಜೊತೆಗೆ ಆ ಗೇಟ್ ಗಳ ಅಳತೆಯನ್ನ ಸಹ 10 ಮೀಟರ್ಗಷ್ಟು ಅಡಿಯನ್ನ 10 ಅಡಿಯಷ್ಟು ದೊಡ್ಡದನ್ನ ಮಾಡಿರುವಂತದ್ದು. ಜೊತೆಗೆ ಏನಂದ್ರೆ ನಕಲಿ ಟಿಕೆಟ್ ಗಳ ಹಾವಳಿ ಬಗ್ಗೆನೂ ಸಹ ಪೊಲೀಸರು ಕಂಡಿಟ್ಟಿರುವಂತದ್ದು. ಈಗಾಗಲೇ
90ರಷ್ಟು ಟಿಕೆಟ್ಗಳು ಆನ್ಲೈನ್ ನಲ್ಲಿ ಸೇಲ್ ಆಗಿರುವಂತದ್ದು. ಅದ್ರ ಜೊತೆಗೆ ನಕಲಿಯಾಗಿ QR ಕೋಡ್ ಗಳನ್ನ ಇಟ್ಕೊಂಡು ಜನರಿಗೆ ಯಾಮರಿಸುವ ತಂಡಗಳು ಈಗಾಗಲೇ ಪದೇ ಪದೇ ಏನು ಬೆಳಕಿಗೆ ಬರುತ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೂ ಸಹ ಪೊಲೀಸರು ಒಂದು ಮಫ್ತಿಯಲ್ಲಿ ಪೊಲೀಸರನ್ನ ಬಿಟ್ಟು ಕಾರ್ಯಾಚರಣೆ ಮಾಡಕ್ಕೆ ರೆಡಿ ಆಗಿರುವಂತ. ಅದ್ರ ಜೊತೆಗೆ ಮ್ಯಾಚ್ ನೋಡಕ್ಕೆ ಬರುವಂತಹ ಯಾರು ಪ್ರೇಕ್ಷಕರು ಯಾರು ಇರ್ತಾರೆ, ಜೊತೆಗೆ ಅಭಿಮಾನಿಗಳು ಯಾರು ಇರ್ತಾರೆ, ಸೊ ಅವರಿಗೆ ಒಂದಷ್ಟು ಮಾರ್ಗಸೂಚಿಗಳನ್ನ ಈಗಾಗಲೇ ಪೊಲೀಸರು ಬಿಡುಗಡೆ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಯಾರು ಮ್ಯಾಚ್ ಅನ್ನ ನೋಡಕ್ಕೆ ಬರ್ತಾರೆ, ಸೊ ಅವರು ಒಂದು ಮೆಟ್ರೋದಲ್ಲಿ ಬರುವಂತನು ಸಹ ಈಗಾಗಲೇ KSCA ಇರ್ಬೋದು ಕಮಿಷನರ್ ಅವರು ಕಿವಿ ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಯಾರು ಈ ಮ್ಯಾಚ್ ನೋಡಕ್ಕೆ ಬರ್ತಾರೆ ಅವ್ರಿಗೆ ಒಂದು ಉಚಿತವಾಗಿ ಈ ಮೆಟ್ರೋ ಟಿಕೆಟ್ ಅನ್ನ ಸಹ ಅದೇ ಅವರ ಟಿಕೆಟ್ ನಲ್ಲೇ ಇರುವಂತದ್ದು. ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ಬಂದ್ರೆ ಅಲ್ಲಿ ಮೆಟ್ರೋದಲ್ಲಿ ಬರುವಂತದ್ದು. ಮತ್ತೆ 4 ಕಡೆ ಅವ್ರಿಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನ ಸಹ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂತದ್ದು. ಇನ್ನೇನು ಆ ಮ್ಯಾಚ್ ಏನು ಸಂಜೆ ಆರಂಭ ಆಗುವಂತದ್ದು. ಹಾಗಾಗಿ ಮಧ್ಯಾಹ್ನದ 12 ಗಂಟೆ ನಂತರ ಪೊಲೀಸರು ಸಹ ಭದ್ರತೆಗೆ ನಿಯೋಜನೆ ಆಗುವಂತದ್ದು. ಮಂಜರಿ, ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.